ನಿಮ್ಗೆಲ್ಲರಿಗೂ ನೆನಪಿರ್ಬೋದು ಚೆರಿಯ ಬೆಸ್ಟ್ ಫ್ರೆಂಡ್ ಕ್ಯೂಟಿ ಅಂತ. ಅವಳ ಹೆಸರು ಐನಿಕಾ. 3.5 ವರ್ಷ ತನಕ ಜೊತೆಗೆ ಇದ್ರು. ಅವಳದು ಬರ್ಡೇ ಬರ್ತಾ ಇದೆ. ಸೊ ಅವಳಿಗೆ ಒಂದು ಬೆಸ್ಟ್ ಗಿಫ್ಟ್ ನ ಕಳಿಸ್ತಾ ಇದ್ದೀನಿ ನಾನು. ಇದೇನು ಅಂತಂದ್ರೆ iClever ಹೆಡ್ಫೋನ್ಸ್ ನ ನಾನು ಅವಳಿಗೆ ಗಿಫ್ಟ್ ಆಗಿ ಕಳಿಸ್ತಾ ಇದ್ದೀನಿ. ಸೊ ಇದ್ರದ್ದು ಫೀಚರ್ಸ್ ತುಂಬಾನೇ ಚೆನ್ನಾಗಿದೆ. ನಾಯ್ಸ್ ಕ್ಯಾನ್ಸಲೇಷನ್ ಇದೆ, ಹಾಗೆ ಮಕ್ಕಳಿಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಯೂಸ್ ಮಾಡಬೇಕಾದ್ರೆ. ಹಾಗೆ ಇದು ಏನಾದರೂ ನಿಮಗೆ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಇದು ನೋಡ್ಬೋದು, ಫೋಲ್ಡೇಬಲ್ ಇದೆ ಆ್ಯಂಡ್ ಸೋ ಕಂಫರ್ಟಬಲ್, ಸಾಫ್ಟ್ ಆಗಿದೆ. ಮಕ್ಕಳಿಗೆ ಯಾವುದೇ ಥರ ಕಿವಿ ನೋವು ಬರೋದಿಲ್ಲ. ಮಕ್ಕಳ ಕಿವಿಗೆ ಏನು ಹಾನಿ ಆಗದೆ ಇರೋ ಥರ ಇದನ್ನ ಡಿಸೈನ್ ಮಾಡಿದ್ದಾರೆ. ಸೊ ಈ ಹೆಡ್ಫೋನ್ಸ್ನ ನಾನು ಕ್ಯೂಟಿಗೆ ಕಳಿಸ್ತಾ ಇದ್ದೀನಿ. ಹಾಯ್ ಕ್ಯೂಟಿ. Hi, Ma. What are you doing, cutie? I'm doing homework. You have a surprise today. Where? Close your eyes. Okay. 1, 2, 3. Here It's headphones! ಇದರಲ್ಲಿ ವೆರೈಟೀಸ್ ಆಫ್ ಕಲರ್ಸ್ ಕೂಡ ಇದೆ. ಪಿಂಕ್, ಬ್ಲೂ, ಬೇರೆ ಬೇರೆ ಕಲರ್ಸ್ ಇದೆ. ನೀವು ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡಿದರೆ ನಿಮಗೆ ಯಾವ ಥರದ್ದು ಬೇಕೋ ಆ ಥರದ್ದು ನೀವು ಆಯ್ಕೆ ಮಾಡಬಹುದು. ಸೊ ಕ್ಯೂಟಿ ಅಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾಳೆ ಹೆಡ್ಫೋನ್ನ. ಸೊ ಇವಾಗ ನೀವು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಅಥವಾ ಮಕ್ಕಳನ್ನ ಎಂಗೇಜ್ ಆಗಿ ಇಡಬೇಕಾದ್ರೆ ಈ ಥರ ಒಂದು ಹೆಡ್ಫೋನ್ಸ್ನ ಯೂಸ್ ಮಾಡಬಹುದು. Do you like it? Yes! It's the best headphones in the world! ಹ್ಯಾಪಿ ಬರ್ಡೇ ಕ್ಯೂಟಿ, ಇಟ್ಸ್ ಅ ಸ್ಮಾಲ್ ಗಿಫ್ಟ್ ಫಾರ್ ಯು. ಆ್ಯಂಡ್ ಈಗ ಕ್ಯೂಟಿ ಎಲ್ಲಿ ಹೋದ್ರೂ ಹೆಡ್ಫೋನ್ಸ್ನ ಬಿಡೋದೇ ಇಲ್ಲ ಅಂತ ಜೊತೆಲ್ಲೇ ಇಟ್ಕೊಂಡಿರ್ತಾಳೆ. ಸೊ ಎಸ್, ಈ ಹೆಡ್ಫೋನ್ ಏನಾದರೂ ನಿಮಗೆ ಬೇಕಾದಲ್ಲಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಹೋಗಿ ಚೆಕ್ ಮಾಡಿ. ವೆಬ್ಸೈಟ್ನ ನೋಡಿ, ನಿಮಗೆ ವೆರೈಟೀಸ್ ಆಫ್ ಹೆಡ್ಫೋನ್ ಸಿಗುತ್ತೆ. ಸೊ ನಿಮ್ಮ ಮಕ್ಕಳು ಇದನ್ನು ತುಂಬಾ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ತೀನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಅರ್ಲಿ ಮಾರ್ನಿಂಗ್ ತುಂಬ ಪಿಂಕ್ ಕಲರ್ ಆಗಿತ್ತು, ಒಂಥರ ಆರೆಂಜಿಶ್ ಪಿಂಕ್ ಆಗಿತ್ತು. ಸೊ ಅದನ್ನು ನೋಡೋಕ್ಕೆ ಅಂತ ಹೊರಗಡೆ ಬಂದಿದ್ವಿ, ತಂಪಾದ ಗಾಳಿ ಎಂಜಾಯ್ ಮಾಡಿದ್ವಿ. ಇಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಮತ್ತು ಹೆಲ್ದಿನೂ ಇರಲಿ ಅಂತ ಹೇಳಿ ನ್ಯೂ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ಇದು ಬಂದು ಫಸ್ಟ್ ನಾನೊಂದು ಸಾಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ ಸಾಸ್ಗೆ ಆಲಿವ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ಗೆ ಸ್ವೀಟ್ ಪೊಟ್ಯಾಟೊ ಪಕ್ಕಕ್ಕೆ ಕುದಿಸೋಕ್ಕಿಟ್ಟಿದ್ದಾನೆ. ಸೊ ಆಲಿವ್ ಆಯಿಲ್ಗೆ ಒರಿಗ್ಯಾನೋ ಹಾಕ್ಕೊಳ್ತಾ ಇದ್ದೀನಿ. ಇದೊಂಥರ ಫ್ಲೇವರ್ ಕೊಡುತ್ತೆ, ತುಂಬ ಚೆನ್ನಾಗಿರುವಂತಹ ಫ್ಲೇವರು. ಸೊ ಅದನ್ನು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ಸೊ ನಿಂಬೆಹಣ್ಣನ್ನು ನಾವು ಊಟದಲ್ಲಿ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು, ವಿಟಮಿನ್ ಸಿ ಇರುತ್ತೆ. ಹಾಗೆ ನನಗೆ ಪರ್ಸ್ನಲಿ ಸ್ವಲ್ಪ ಹುಳಿ ಇಷ್ಟ ಆಗುತ್ತೆ ಊಟದಲ್ಲಿ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಿಂಡ್ಕೊಂಡೆ. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಸೊ ಇದಿಷ್ಟು ಮಾಡಿ ಒಂಚೂರು ನನಗೆ ಇಷ್ಟ ಸ್ವಲ್ಪ ಸ್ವೀಟ್ ಅಂದರೆ ಹನಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟಿಗೆ ನಾನು ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ. ಸೊ ಒಂದು 2 ಡ್ರಾಪ್ ಟು 3 ಡ್ರಾಪ್ ಅಷ್ಟು ಹನಿ, ಪ್ಯೂರ್ ಹನಿನ ಹಾಕ್ಕೊಂಡೆ. ಸೊ ಇದಿಷ್ಟು ಮಾಡಿಕೊಂಡ್ರೆ ಇದು ಒಂದು ಸಾಸ್ ರೆಡಿ ಆಗುತ್ತೆ. ಸೊ ಇವಾಗ ಒಂದು ಬೌಲ್ ತೊಗೊಂಡು ಆ ಬೌಲಿಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಸೌತೆಕಾಯಿ ಇದು. ಸೊ ಇದೊಂಥರ ಎಳೆ ಸೌತೆಕಾಯಿ ಅಂತ ಏನು ಹೇಳ್ತೀವಲ್ಲ, ಸೀಡ್ಸ್ ಜಾಸ್ತಿ ಇರಲ್ಲ ಇದರೊಳಗೆ. ಸೊ ಆ ಸೌತೆಕಾಯಿನ ಸಣ್ಣಕ್ಕೆ ಹೆಚ್ಚಿಕೊಂಡಿದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಅದಕ್ಕೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಹಾಗೆ ಅರ್ಧದಷ್ಟು ಟೊಮೆಟೊ, ಜಾಸ್ತಿ ಅಲ್ಲ ಅರ್ಧ, ಹಾಗೆ ಕೆಂಪು ರ್ಯಾಡಿಶ್ನ ತೊಗೊಂಡು ಬಂದಿದ್ದೆ ನಾನು. ಸೊ ಅದನ್ನು ನಾನು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅವಕಾಡೋ ಅರ್ಧದಷ್ಟು ಅಥವಾ ಒಂದು, ನನಗೆ ನನ್ನ ಹಸ್ಬೆಂಡ್ಗೆ ಅವಕಾಡೋ ಅಂದರೆ ಬಟರ್ ಫ್ರೂಟ್ ಇದು ತುಂಬಾ ಇಷ್ಟ. ಸೊ ಹಾಗಾಗಿ ಒಂದು ಫುಲ್ ಹೋಲ್ ಬಟರ್ ಫ್ರೂಟ್ನ ನಾನು ಹಾಕ್ತಾಯಿದ್ದೀನಿ. ಸೊ ಇದಿಷ್ಟು ಹಾಕಿ ಅದಾದಮೇಲೆ ನಾನು ಮೊಟ್ಟೆನ ಬೇಯಿಸಿ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ನಾನು ಬೌಲಿಗೆ ಹಾಕ್ತಾಯಿದ್ದೀನಿ. ಬೌಲ್ ಚಿಕ್ಕದಾಯಿತು, ಸೊ ಕಲ್ಸೋಕ್ಕೆ ಸರಿ ಹೋಗ್ತಾ ಇಲ್ಲ. ಸೊ ಹಾಗಾಗಿ ಇನ್ನೊಂದು ಬೌಲ್ಗೆ ಮತ್ತೆ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಯ್ತು ಆ್ಯಕ್ಚುಲಿ ನಾನು. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು,
ಹಾಗೆಯೇ ನಾನು ಏನು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೆ. ಸೊ ಕ್ಯಾರೆಟು ಸ್ವಲ್ಪ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ತುಂಬಾ ಒಳ್ಳೆಯದು. ಹಾಗೆ ಸ್ವಲ್ಪ ಸ್ವೀಟ್ ಇತ್ತು ಕ್ಯಾರೆಟ್, ಅದು ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ಫ್ರೆಶ್ ಆಗಿರುವಂತಹ ಕ್ಯಾರೆಟ್ನ ನಾನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಸಾರ್ ಕ್ರೀಮ್ ಇದು. ಸೊ ಸ್ವಲ್ಪ ಸಾರ್ ಕ್ರೀಮ್ ಹಾಕಿದರೆ ಅದೊಂಥರ ಚೆನ್ನಾಗಿರುತ್ತೆ ಸಲಾಡ್ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು ಒಂದು 2ರಿಂದ 2.5 ಸ್ಪೂನಷ್ಟು ನಾನು ಸಾರ್ ಕ್ರೀಮ್ನ ಹಾಕಿದೆ. ಹಾಗೆ ಇದಕ್ಕೆ ಚೀಸ್ ಕೂಡ ಹಾಕ್ತಾರೆ. ಸೊ ಅದೇನು ಸಾಸ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ನಾನು ನಿಮಗೆ ತೋರಿಸಿದ್ನಲ್ಲ, ಆ ಸಾಸ್ ಮತ್ತು ಒಂದು ಸ್ವಲ್ಪ ಪೆಪ್ಪರು ಮತ್ತು ಒಂದು ಸ್ವಲ್ಪ ಉಪ್ಪು ಮೇಲ್ಗಡೆ. ಸೊ ನಾನಿಲ್ಲಿ ಪೆಪ್ಪರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಪೆಪ್ಪರು ಜಾಸ್ತಿ ಏನಲ್ಲ, ಸ್ವಲ್ಪ ನಮಗೆ ನಿಮ್ಮ ಟೇಸ್ಟಿಗೆ ತಕ್ಕಂಗೆ. ಆ್ಯಂಡ್ ಲಾಸ್ಟಿಗೆ ನಾನಿಲ್ಲಿ ಚೀಸ್ನ ಹಾಕ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಕ್ರೀಮ್ ಚೀಸ್ ಇದು. ಇವಾಗ ಎಲ್ಲದನ್ನು ಕಲಿಸ್ಬೇಕು. ಸೊ ಎಲ್ಲದನ್ನು ಕಲಿಸಿದಾಗ ವಾವ್, ಅಮೇಝಿಂಗ್ ಟೇಸ್ಟು. ಸೀರಿಯಸ್ಲಿ ಇದನ್ನು ನಾವು ಬೆಳಗ್ಗೆ ತಿಂದ್ಬಿಟ್ರೆ ತುಂಬ ಹೊತ್ತಿನ ತನಕ ನಮಗೆ ಹೊಟ್ಟೆ ಹಸಿವು ಆಗೋದೇ ಇಲ್ಲ. ಆ್ಯಂಡ್ ತುಂಬಾ ಹೆಲ್ದಿಯಾದಂತಹ ಬ್ರೇಕ್ಫಾಸ್ಟ್. ಇಲ್ಲಿ ನಾವು ಸುಮಾರನ್ನ ಹಸಿದೆ ಹಾಕಿರೋದು, ಯಾವುದು ಎಗ್ನ ಬಿಟ್ಟರೆ ಇಲ್ಲಿ ಯಾವುದು ನಾವು ಬೇಯಿಸಿ ಉಪಯೋಗಿಸೇ ಇಲ್ಲ. ಹಾಗೆ ನಾನು ಆ ಸಲಾಡ್ ಜೊತೆ ಒಂದು ಫ್ರೆಶ್ ಫ್ರೂಟ್ ಜ್ಯೂಸನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಆರೆಂಜ್ನ ಹಾಕಿ, ನಾನು ಜಾಸ್ತಿ ನೀರಂತೂ ಹಾಕಿಲ್ಲ, ನೀವು ನೋಡ್ತಾ ಇರಬಹುದು. ಸ್ವಲ್ಪ ನೀರು, ಆಮೇಲೆ ಅದನ್ನು ಬ್ಲೆಂಡ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಚೂರು ನೀರು ಹಾಕ್ಕೊಂಡು, ಸೊ ಪ್ಯೂರ್ ಅದೇನೋ ನಮಗೆ ಆರೆಂಜ್ ಜ್ಯೂಸ್ ಬರಲಿ ಅನ್ನೋ ಕಾರಣಕ್ಕೆ ಚೂರು ನೀರು ಹಾಕ್ಕೊಂಡು, ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ, ಜಾಸ್ತಿ ಸಕ್ಕರೆ ಅಲ್ಲ, ಸ್ವಲ್ಪ ಸಕ್ಕರೆ. ಬೇಕಾದ್ರೆ ನಿಮಗೆ ಸಕ್ಕರೆ ಬೇಡ ಅಂತಂದರೆ ಹನಿನೂ ಹಾಕ್ಕೋಬೋದು. ಸೊ ಉಪ್ಪು ಇದ್ದರೆ ಒಂದು ಸ್ವಲ್ಪ ಅದು ಟೇಸ್ಟ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ನನಗಂತೂ ತುಂಬಾ ಇಷ್ಟ ಆರೆಂಜ್ ಜ್ಯೂಸಲ್ಲಿ ಸ್ವಲ್ಪ ಉಪ್ಪು ಹಾಕುವಂಥದ್ದು. ಸೊ ಇದನ್ನು ನಾನು ಇದು ಮಾಡ್ತಾಯಿದ್ದೀನಿ, ಸೋಸ್ಕೊಳ್ತಾ ಇದ್ದೀನಿ. ಬಿಕಾಸ್ ನನಗೆ ಪಲ್ಪೆಲ್ಲ ಬಂದರೆ ಅಷ್ಟು ಇಷ್ಟ ಆಗಲ್ಲ, ಕ್ಲಿಯರ್ ಆರೆಂಜ್ ಜ್ಯೂಸ್ ಇರಬೇಕು. ಸೊ ಇವಾಗ ನಮ್ಮ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ, ಸಲಾಡ್ ವಿತ್ ಆರೆಂಜ್ ಜ್ಯೂಸ್. ನನಗಂತೂ ತುಂಬಾ ಇಷ್ಟ ಈ ಸಲಾಡು. ಹಾಗೆ ಆರೆಂಜ್ ಜ್ಯೂಸ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಹೆಂಗಿದೆ? I love it. ತುಂಬ ಚೆನ್ನಾಗಿ ಅನ್ಸುತ್ತಲ್ಲ, ಕ್ರಂಚಿ ಕ್ರೀಮಿ. ಈಗ ಟೈಮ್ ಬಂದು ಎಷ್ಟು ಇವಾಗ ಟೈಮ್? 8:30 ರಾತ್ರಿ 8:30. ಸೊ ನಾವು ಸ್ವಲ್ಪ ಗ್ರಾಸರಿ ಮಾಡ್ಕೊಳ್ಳೋದಿತ್ತು, ಗ್ರಾಸರಿ ಮಾಡ್ಕೊಂಡು ಬಂದ್ವಿ. ಏನು ಸಿಕ್ಕಿದೆ ನೋಡಿ, ಜವಳಿಕಾಯಿ ಅಂತ ಹೇಳ್ತೀವಿ ನಮ್ಮ ಕಡೆ, ಅವ್ರ ಕಡೆ ಚೌಳೆಕಾಯಿ ಅಂತ ಏನೋ ಹೇಳ್ತಾರೆ. ಸೊ ಅದು ಇವತ್ತು ಅಚಾನಕ್ಕಾಗಿ ಸಿಕ್ತು. ನೋಡಿದ ತಕ್ಷಣ ಖುಷಿ ಆಯಿತು. ಸುಮಾರು 1 ವರ್ಷದ ಮೇಲೆ ಆಗಿತ್ತು ಅಂದ್ಕೊಳ್ತೀನಿ ನಾನು ಇದನ್ನು ತಿಂದ್ಬಿಟ್ಟು. ಸೊ ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಬಿಡಿಸೋ ಅಷ್ಟರಲ್ಲೇ ಕೈಯೆಲ್ಲ. ಸೊ ನಾನೇನು ಅಂದ್ಕೊಂಡೆ, ಇವಾಗ ಹೆಂಗೂ ತಂದಿದ್ದೀವಿ, ಫ್ರೆಶ್ ಆಗಿದೆ, ಸುಮ್ಮನೆ ಫ್ರಿಜ್ಜಲ್ಲಿ ಇಟ್ಟು ಅದೆಲ್ಲ ಮೆತ್ತಗಾದ್ಮೇಲೆ ಮಾಡೋಕ್ಕಿಂತ ಬೆಟರು ಫ್ರೆಶ್ ಆಗಿದೆ, ಇವತ್ತೇ ಮಾಡ್ಕೊಂಬಿಡೋಣ ಅಂತ, ಲೇಟ್ ಆದರೆ ಆಗಲಿ ಅಂತ. ಆ್ಯಂಡ್ ನಾನು ಕೈಯಲ್ಲಿ ಬಿಡಿಸಿದೆ, ಆ್ಯಕ್ಚುಲಿ ಹೆಚ್ಕೋಬೋದಾಗಿತ್ತು. ಕೈಯಲ್ಲಿ ಬಿಡಿಸಿ ಅದನ್ನ ನಾರೆಲ್ಲ ಇರುತ್ತಲ್ಲ ತೆಗಿಬೇಕು ಅಂತ ಕೈಯಲ್ಲಿ ಬಿಡಿಸಿದ್ರೆ ಸ್ವಲ್ಪ ಕೈ ನೋವಾಯಿತು. ಬಟ್ ಐ ಆಮ್ ವೆರಿ ಹ್ಯಾಪಿ ಇವತ್ತು ಜವಳೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಅಂತ. ಸೊ ಇದಕ್ಕೆ ಗುರೆಳ್ಳು ಇದು ಬ್ಲ್ಯಾಕ್ ಕಲರ್ ಹಿಂಗಿರುತ್ತಲ್ಲ, ಗುರೆಳ್ ಪುಡಿ. ಗುರೆಳ್ ಪುಡಿ ಎಲ್ಲ ಹಾಕ್ತಾರೆ ಇವ್ರ ಮನೆ ಕಡೆ, ತುಂಬಾ ಚೆನ್ನಾಗಿರುತ್ತೆ. ಹುಡುಕ್ತೀನಿ, ನಮ್ಮ ಮನೇಲಿ ಇದ್ದರೆ ಹಾಕ್ತೀನಿ, ಅದು ಚೆನ್ನಾಗಾಗುತ್ತೆ. ಸೊ ಫಸ್ಟು ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀವಿ, ಅದು ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ಮೊನ್ನೆ ವಿಡಿಯೋ ಇದು ಉದ್ಕ ಮುದ್ದೆ ಮಾಡಿದ್ದಕ್ಕೆ ತುಂಬ ಜನ ಇಷ್ಟಪಟ್ಟಿದ್ದೀರಿ, ತುಂಬ ಚೆನ್ನಾಗಿದೆ, ನಮ್ಮ ಬಾಯೆಲ್ಲ ನೀರು ಬರ್ತಿದೆ ಅಂತ ಹೇಳಿದರೆ ತುಂಬ ಖುಷಿ ಆಯಿತು ನೋಡಿ. ನಾವು ಈ ಥರದ್ದು ಏನಾದರೂ ಸ್ಪೆಷಲ್ ಡಿಶ್ ಮಾಡ್ಕೊಳ್ತಾ ಇರ್ತೀವಿ, ಬಟ್ ಎಲ್ಲದನ್ನು ವಿಡಿಯೋ ಮಾಡೋಕ್ಕಾಗಿರಲ್ಲ. ಯಾವಾಗಾದ್ರೂ ನೆನಪಾಗುತ್ತಲ್ಲ ವಿಡಿಯೋ ಮಾಡ್ಕೋಬೇಕು ಅಂತ, ಅವಾಗಷ್ಟೇ
ವಿಡಿಯೋ ಮಾಡ್ಕೊಳ್ತೀವಿ. ಆ್ಯಂಡ್ ಏನಂತಂದರೆ ಇಂಡಿಯಾದಲ್ಲಿ ಕಾಮನ್ ಆಗಿ ನಮಗೆ ಸಿಗತ್ತೆ ತರಕಾರಿ, ಎಲ್ಲ ಥರ ತರಕಾರಿ, ಕಾಳು, ಹಣ್ಣು ಎಲ್ಲ ಥರ ಸಿಗತ್ತೆ. ಸೊ ಇಲ್ಲಿ ನಮಗೆ ಈ ಥರದ್ದೇನಾದ್ರು ಸಿಕ್ಕರೆ ನಾನಂತೂ ಬಿಡಲ್ಲ. ಇದ್ರ ಜೊತೆ ನುಗ್ಗೆಕಾಯಿ ಕೂಡ ತೊಗೊಂಡ್ಬಂದಿದ್ದೀನಿ. ಸೊ ನುಗ್ಗೆಕಾಯಿದು ಸಾರು ಮಾಡೋದು ಬೇಡ ಅಂತ ಇವ್ರ ಆಂಟಿ, ಇವರು ನನ್ನ ಹಸ್ಬೆಂಡ್ ಅವ್ರ ಆಂಟಿ ಒಂದು ಡಿಶ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತದು. ನುಗ್ಗೆಕಾಯಿನ ಹೆಚ್ಚಿ ಸ್ವಲ್ಪ ಪಾತ್ರೆ ಒಳಗೆ ನೀರು ಹಾಕಿ ಅದನ್ನು ಹಾಕಿ ಕುದಿಸ್ಕೊಂಡು ಸ್ವಲ್ಪ ಸಾಫ್ಟ್ ಆಗುತ್ತಲ್ಲ, ಆವಾಗ ಅದಕ್ಕೆ ಒಗ್ಗರಣೆ ಹಾಕಿದ್ರು. ವಾವ್, ತುಂಬಾ ಚೆನ್ನಾಗಿತ್ತು. ಹಾಗೆ ಊಟದ ಜೊತೆ ನೆಂಚ್ಕೊಂಡು ತಿನ್ನೋಕ್ಕೆ ಅಥವಾ ಹಾಗೆ ಬಾಯಲ್ಲಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಸೊ ಆ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಏನು ಸಾರಂತೂ ಯಾವಾಗಲೂ ಮಾಮೂಲಿ ತಿಂತೀವಲ್ಲ, ಸೊ ಈ ಥರ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಮಾಡ್ಕೊಳ್ಳೋಣ ಅಂತ ತೊಗೊಂಬಂದಿದ್ದೀನಿ ಅದನ್ನು. ಹಾಗೆ ಮೆಂತ್ಯ ಸೊಪ್ಪು ಸಿಕ್ತು, ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಸೊ ಎಲ್ಲ ತೊಗೊಂಬಂದಿದ್ದೀನಿ. ಇವತ್ತು ಬಂದು ಗುರುವಾರ, ಸೊ ಗುರುವಾರನೇ ನಾವು ಗ್ರೋಸರಿ ಶಾಪಿಂಗ್ ಮಾಡಿದ್ದೀವಿ. ಬಿಕಾಸ್ ನಮಗೆ ನೆಕ್ಸ್ಟ್ ವೀಕ್ ಫುಲ್ ಹಾಲಿಡೇ ಇದೆ. ಯಾಕೆ ಅಂತಂದರೆ ಥ್ಯಾಂಕ್ಸ್ ಗಿವಿಂಗ್ ಹಾಲಿಡೇ ಅಂತ ಹೇಳಿ ಇಲ್ಲಿ ಕೊಡ್ತಾರೆ. ಸೊ ಹಾಗಾಗಿ ಗ್ರಾಸರಿ ಎಲ್ಲ ಇವಾಗೆ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀವಿ. ಹಾಂ, ಥ್ಯಾಂಕ್ಸ್ ಗಿವಿಂಗ್ ಇಲ್ಲಿ ಟರ್ಕಿ ಪಕ್ಷಿನ ಅವತ್ತು ಸ್ಪೆಷಲ್ ಡಿಶ್ ಆಗಿ ಮಾಡ್ತಾರೆ. ಸೊ ಥ್ಯಾಂಕ್ಸ್ ಹೇಳ್ತಾರೆ, ಅಂದರೆ ನಾವು ಯಾರಿಗೆ ಥ್ಯಾಂಕ್ಫುಲ್ ಆಗಿದ್ದೀವಿ, ಸೊ ಅವರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಎಲ್ಲರೂ ಸೇರಿ ಟರ್ಕಿನ ಮಾಡಿ ತಿಂದು ಖುಷಿ ಪಡುವಂಥ ಒಂದು ಹಬ್ಬ ಅದು. ಸೊ ಎಸ್, ಅದಕ್ಕೆ ಹೋಲ್ ವೀಕ್ ನಮಗೆ ರಜಾ ಇರುತ್ತೆ. ಸೊ ರೆಡಿ ಆಗಿದೆ. ಏನಿಲ್ಲ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಹಸಿ ಕೊಬ್ಬರಿ ಮತ್ತು ಉಪ್ಪು, ಸಾಂಬಾರ್ ಪುಡಿ ಹಾಕಿದ್ದೀನಿ. ಸೊ ಎಕ್ಸ್ಟ್ರಾ ಫ್ಲೇವರಿಗೋಸ್ಕರ. ಸೊ ಪಲ್ಯ ರೆಡಿ ಆಗಿದೆ. ಸೊ ನಮ್ಮದು ನೈಟ್ ಡಿನ್ನರ್ ಬಂದು ರೆಡಿ ಆಯಿತು. ಪಲ್ಯ, ಆಮೇಲೆ ಇದು ಅದೇ ಹೆಸರು ಕಾಳು, ಬೇಳೆ ಮತ್ತು ಸಬ್ಬಸಿಗೆ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿರೋಂಥದ್ದು ಪಲ್ಯ, ಆಮೇಲೆ ಮೂಲಂಗಿ, ಸೌತೆಕಾಯಿ, ಚಪಾತಿ. ಸೊ ಇಬ್ಬರದು ರೆಡಿ ಆಗಿದೆ. ಸೊ ನನಗಂತೂ ಒಂದು ವಾರದ ಮೇಲೇ ರಜಾ ಇದೆ. ಈ ಸ್ಯಾಟರ್ಡೆ ಸಂಡೇ ಮತ್ತು ಹೋಲ್ ವೀಕ್ ಮತ್ತು ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇನೂ ರಜಾ ಇರೋ ಕಾರಣ ಡಿಫ್ರೆಂಟ್ ಆಗಿರುವಂತಹ ಡಿಶಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆಲ್ಲ ಬೇಕಾಗಿರುವಂತಹ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಏನೇನು ಮಾಡ್ತೀನಿ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಕೂಡ ಮಾಡ್ತೀನಿ. ಎಸ್, ಇಲ್ಲಿ ನಾವು ಸ್ಯಾಟರ್ಡೆ ಬೆಳಗ್ಗೆ ಅಂದರೆ ಒಂದು 11 ಗಂಟೆ ಅಷ್ಟರಲ್ಲಿ ಸ್ವಲ್ಪ ದೂರ, ಹ್ಯೂಸ್ಟನಿಂದ ಒಂದು ಸ್ವಲ್ಪ ದೂರನೇ ಬರಬೇಕು. ಒಂದು 50 ಮಿನಿಟ್ಸ್ 1 hour ಅಷ್ಟು ಡ್ರೈವ್ ಮಾಡಿಕೊಂಡು ಈ ಒಂದು ಪ್ಲೇಸ್ಗೆ ಬಂದಿದ್ದೀವಿ. ಇದು ಬೇ ಟೌನ್ ಅಂತ ಹೇಳ್ಬಿಟ್ಟು ಇಲ್ಲಿ ಬರೀ ಫಿಶಿಂಗು. ಜನ ಇಲ್ಲಿ ಬರೋದು ಓನ್ಲಿ ಫಾರ್ ಫಿಶಿಂಗಿಗೆ. ಹಾಗೆ ಎಲ್ಲ ಅಡುಗೆ ಮಾಡಿಕೊಂಡು ಊಟ ಮಾಡ್ತಾ ಇರ್ತಾರೆ. ಸೊ ನೋಡ್ತಾ ಇರ್ಬೋದು ನೀವು, ಇದೊಂದು ದೊಡ್ಡ ಒಂದು ಜಾಗ, ತುಂಬಾನೇ ಗ್ರೀನರಿ ಆಗಿದೆ. ಈ ಕಡೆ ನೋಡಿದ್ರೆ ಇದೇನು ಕೆರೆ ಇದೆಲ್ಲ, ಅದು ಸಮುದ್ರಕ್ಕೆ ಜಾಯಿನ್ ಆಗಿದೆ. ಸೊ ಅಲ್ಲಿ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಆ ಕಡೆ ಬಂದು ಹಾರ್ಬರ್ ಇದೆ. ಸೊ ನಾನು ಫಸ್ಟ್ ಟೈಮ್ ಈ ಒಂದು ಜಾಗಕ್ಕೆ ಬಂದಿರೋವಂಥದ್ದು. ಸೊ ತುಂಬಾ ಬಿಸಿಲಿತ್ತವತ್ತು ಅಂತ. ಏನು ಇವಾಗಿನ್ನು ಟೆಕ್ಸಾಸಲ್ಲಿ ಅಷ್ಟು ಚಳಿನೂ ಸ್ಟಾರ್ಟ್ ಆಗಿಲ್ಲ. ಇನ್ನು ಮರಗಳೆಲ್ಲ ನೋಡ್ತಾ ಇರ್ಬೋದು, ಗ್ರೀನ್ ಇದ್ದಾವೆ. ಹಾಗೆ ಕೆಲವೊಂದು ಮರಗಳು ಒಂದು ಸ್ವಲ್ಪ ಕಲರ್ ಟರ್ನ್ ಆಗಿದೆ. ಇದು ಫಾಲ್ ಟೈಮ್ ಅಲ್ವಾ, ಸೊ ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಟೆಕ್ಸಾಸಲ್ಲಿ ಸ್ವಲ್ಪ ಲೇಟೆ ಅಂತ ಹೇಳ್ಬೋದು. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬೇ ಟೌನ್ ನೇಚರ್ ಸೆಂಟ್ರಿಗೆ ಬಂದಿದ್ದೀವಿ. ಇಲ್ಲೇನಂದರೆ ತುಂಬ ಆಪ್ಷನ್ಸ್ ಇದೆ. ಭಾಳಷ್ಟು ಪಿಕ್ನಿಕ್ ಏರಿಯಾಸ್ ಇದ್ದಾವೆ. ಆಮೇಲೆ ಫಿಶಿಂಗಿಗೆ ಅಲೋ ಮಾಡಿದ್ದಾರೆ ಕೆಲವೊಂದಿಷ್ಟು ಪ್ಲೇಸಸಲ್ಲಿ. ನೀವು ನೋಡ್ಬೋದು, ಸುಮಾರು ಜನ ಬಂದುಬಿಟ್ಟು ಫಿಶಿಂಗ್ ರಾಡ್ ಹಿಡ್ಕೊಂಡು ಫಿಶ್ ಮಾಡ್ತಾ ಇದ್ದಾರೆ. ಇಟ್ಸ್ ಅಮೇಝಿಂಗ್. ಇಲ್ಲಿ ನೋಡ್ಕೋಬಹುದು, ಮಕ್ಕಳಿಗೆ ಆಡೋಕ್ಕೊಂದು ಪಾರ್ಕ್ ಇದೆ. ಆ ಕಡೆ ಇನ್ನೂ ಸ್ವಲ್ಪ ದೂರಕ್ಕಿದೆ, ಇನ್ನೂ ದೊಡ್ಡದಿದೆ ಆ್ಯಕ್ಚುಲಿ, ಸ್ವಲ್ಪ ದೂರ ಇದೆ. ಆಮೇಲೆ ಹೈಕಿಂಗು, ಬೈಕಿಂಗ್ ಟ್ರೈಲ್ಸ್ ಇದ್ದಾವೆ. ತುಂಬ ಚೆನ್ನಾಗಿದೆ. ಒಂಥರ ನೋಡ್ಬೋದು, ಎಲ್ಲ ನೀರು ಎಲ್ಲ ಫುಲ್ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿ. ಸೊ ಒನ್ ಡೇ ಪಿಕ್ನಿಕ್ಕಿಗೆ ಸಖತ್ತಾಗಿದೆ. ಸೊ ಯು ಕ್ಯಾನ್ ಎಕ್ಸ್ಪ್ಲೋರ್. ಯಾರಾದರೂ ಸುತ್ತಮುತ್ತಲು ಇರೋರಿದ್ದರೆ ಬಂದು ನೋಡ್ಕೊಂಡು ಹೋಗ್ಬೋದು. ಇಟ್ಸ್ ಆ್ಯಕ್ಚುಲಿ ಈವ್ನಿಂಗ್ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಸನ್ಸೆಟ್ ನೋಡೋಕ್ಕೆ. ಸನ್ಸೆಟ್ ಈ ಕಡೆನೇ ಆಗುತ್ತೆ, ತುಂಬ ಚೆನ್ನಾಗಿ. ಈ ಕಡೆ ಆಗುತ್ತಂತ. ನೋಡು ವೆಸ್ಟ್ ಅಲ್ಲಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಈ ಪ್ಲೇಸ್ನ ಹುಡುಕಿದಂಥದ್ದು. ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಅವತ್ತೆಲ್ಲೂ ಹೊರಗಡೆ ಹೋಗೋಕ್ಕೆ. ಬಟ್ ಅವರೇ ಫೋರ್ಸ್ ಮಾಡಿ
ಹೋಗೋಣ ಬಾ, ದಿನಾನೂ ಚೆನ್ನಾಗಿದೆ ಅಂದರೆ ವೆದರ್ ಚೆನ್ನಾಗಿದೆ, ಹಾಗೆ ಸ್ವಲ್ಪ ದೂರ ಸಣ್ಣ ಏನೋ ಪಿಕ್ನಿಕ್ ಥರ ಆಗುತ್ತೆ, ಬಾ ಹೋಗೋಣ ಅಂತ. ನಾನೇನು ಜಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ವಿ ಅಷ್ಟೇ, ನಾವೇನು ಊಟ ಅದೆಲ್ಲ ಏನು ತೊಗೊಂಡು ಹೋಗಿರಲಿಲ್ಲ, ಅದ್ರ ಬಗ್ಗೆ ಥಿಂಕು ಮಾಡಿರಲಿಲ್ಲ. ಸೊ ಹಾಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕುತ್ಕೊಂಡಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಮೀನುಗಳನ್ನು ಹಿಡಿಯೋಕ್ಕೆ ಪಕ್ಷಿಗಳು ಎಷ್ಟು ಚೆನ್ನಾಗಿ ಅದು ಗುರಿ ಇಟ್ಟು ಬಂದು ಹಿಡಿದು ತಿಂತಿರುವಂಥ ದೃಶ್ಯಗಳನ್ನು ನೋಡಿ ನನಗಂತೂ ತುಂಬಾ ಒಂಥರ ಆಶ್ಚರ್ಯ ಅಂತ ಅನ್ನಿಸ್ತು. ಹಾಗೆ ಮೇಲೆ ಹಾರ್ತಾ ಇರುವಂಥ ಪಕ್ಷಿ ನೀರು ಒಳಗಿರುವಂತಹ ಮೀನನ್ನ ಯಾವ ಥರ ಹಿಡಿಯುತ್ತಲ್ಲ ಅಂತ. ಸೊ ಅದು ಏನು ಕೊಕ್ಕಿದೆ ಅಲ್ಲ, ಜಸ್ಟ್ ಒಂದೇ ಹಿಂಗಂದ್ರೆ ಸಾಕು ಹೊಟ್ಟೆ ಒಳಗೆ ಹೋಗುತ್ತೆ ಆ ಥರ. ಇದೊಂದೇ ಅಲ್ಲ, ಸುಮಾರು ಪಕ್ಷಿಗಳು, ಬೇರೆ ವೆರೈಟಿ ಪಕ್ಷಿಗಳು ಇದ್ವು. ಹಾಗೆ ಇದು ಬಂದು ಬಟರ್ಫ್ಲೈ ಗಾರ್ಡನ್ ಅಂತ ಇತ್ತು. ಸೊ ಬಟರ್ಫ್ಲೈ ಗಾರ್ಡನ್ ನೋಡೋಣ, ನನಗೆ ತುಂಬ ಇಷ್ಟ ಬಟರ್ಫ್ಲೈಸ್ಗಳನ್ನು ನೋಡೋಕ್ಕೆ. ಸೊ ನೋಡೋಣ ಅಂತ ಹೇಳಿ ಹೋದ್ವಿ. ಇಲ್ಲಿ ಒಂದಿಷ್ಟು ಆ ಥರ ಏನು ಫ್ಲವರ್ಸ್ ನನಗೆ ಅಷ್ಟು ಕಾಣಿಸ್ಲಿಲ್ಲ. ಸೊ ಇಲ್ಲಿ ಯಾರು ಜಾಸ್ತಿ ಹೋಗದೆ ಇರೋ ಕಾರಣಕ್ಕೆ ಅಷ್ಟೇನು ಫ್ಲವರ್ಸ್ಗಳನ್ನು ಹಾಕಿ ಮೇಂಟೈನ್ ಏನು ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಈ ಥರ ಬಟನ್ ರೋಸ್ದು ಒಂದು ಬಳ್ಳಿ ಹಾಕಿದ್ರು, ಅದು ತುಂಬಾ ಚೆನ್ನಾಗಿತ್ತು, ರೋಸ್ ಕಲರು. ಇಲ್ಲಿ ಒಂದಿಷ್ಟು ಗಿಡಗಳನ್ನು ಈ ಥರ ಹಾಕಿದ್ದಾರೆ. ಹಾಗೆ ಎಕ್ಕೆ ಹೂವಿನ ಗಿಡ ನೋಡ್ತಾ ಇರ್ಬೋದು. ಸೊ ನನಗಂತೂ ನೋಡಿ ಆಶ್ಚರ್ಯ ಆಯಿತು. ಎಕ್ಕೆ ಹೂವು ಅಂತ ಅನ್ಕೋತೀನಿ, ಐ ಡೋಂಟ್ ನೋ, ಆ ಥರದ್ದೇ ಒಂದು ಯಾವುದೋ ಫ್ಯಾಮಿಲಿ. ಎಕ್ಕೆ ಹೂಗಳು ಯಾವುವು ಕಾಣಿಸ್ಲಿಲ್ಲ ನನಗೆ, ಹಾಗಾಗಿ ಅದನ್ನು ಎಕ್ಕೆ ಹೂವಿನ ಗಿಡ ಅಂತಲೂ ಹೇಳಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸುಮಾರಷ್ಟು ಒಂದು ಪ್ಲ್ಯಾಂಟ್ಸ್ಗಳನ್ನು ಹಾಕಿದ್ದಾರೆ. ಬಟ್ ಅಲ್ಲಿ ಯಾವುದು ಆ ಥರ ನಮಗೆ ಕಲರ್ಫುಲ್ ಆದಂತಹ ಏನು ಬಟರ್ಫ್ಲೈಸ್ಗಳು ಕಾಣಿಸ್ತಾ ಇರಲಿಲ್ಲ. ನಾನು ನಿಮಗೆ ಆವಾಗಲೇ ಹೇಳಿದ್ನಲ್ಲ, ಇಲ್ಲಿ ಒಂದು ಹಾರ್ಬರ್ ಇದೆ ಸ್ವಲ್ಪ ಆ ಕಡೆ. ಈ ಕೆರೆ ಏನಾಗಿದೆ ಅಂತಂದರೆ ಒಂದು ಸಮುದ್ರಕ್ಕೆ ಜಾಯಿನ್ ಆಗಿದೆ. ಸೊ ಹಾಗಾಗಿ ಅಲ್ಲಿ ಹಾರ್ಬರ್ ಮಾಡಿದ್ದಾರೆ, ನೋಡ್ಬೋದು ಎಷ್ಟು ದೊಡ್ಡದಾದಂತಹ ಶಿಪ್ಪು. ಹಾಗೆ ಇದು ಇನ್ನೊಂದು ಶಿಪ್ಪು. ಸೊ ಅಲ್ಲಿ ನಾವು ಏನು ಮಾಡಿದ್ವಿ, 11:30 ಹೋಗಿ 1:30 ತನಕ ನಾವು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ನಾವು ಹೊರಗಡೆ ಹೋಗಿ ಚಿಪೋಟ್ಲಿಗೆ ಹೋಗಿ ವೆಜ್ಜಿ ಬೌಲ್ ತೊಗೊಂಡು ಬಂದು ತಿನ್ಕೊಂಡು ಮತ್ತೆ ಅಲ್ಲೇ ಕುತ್ಕೊಂಡ್ವಿ. ಯಾಕೆ ಅಂತ ಅಂದರೆ ನನಗೇನು ಅನ್ನಿಸ್ತು, ಈ ಜಾಗ ತುಂಬಾ ಚೆನ್ನಾಗಿದೆ. ಹಾಗೆ ಕಾರಲ್ಲಿ ಸುಮಾರು ಹೊತ್ತು ಅಲ್ಲೇ ಸುತ್ತಾಡಿದ್ಮೇಲೆ ಈಗ ಆಲ್ರೆಡಿ ಟೈಮ್ ಬಂದು 2:30-3 ಗಂಟೆ ಹತ್ರ ಆಗಿತ್ತು. ಸೊ ಇನ್ನೊಂದು 2-2.5 ತಾಸು ಕಾದರೆ ನಾವು ಆರಾಮಾಗಿ ಸನ್ಸೆಟ್ನ ನೋಡ್ಕೊಂಡು ಹೋಗಬೇಕು. ಸುಮಾರು ದಿನ ಆಗಿತ್ತು ನಾನು ಒಂದು ಒಳ್ಳೆ ಸನ್ಸೆಟ್ನ ನೋಡಿ ಅದೊಂದು ಫೀಲ್ ಮಾಡಿ. ಸೊ ಹಾಗಾಗಿ ನಾವು ಡಿಸೈಡ್ ಮಾಡ್ಕೊಂಡ್ವಿ ಸನ್ಸೆಟ್ ನೋಡ್ಕೊಂಡು ಹೋಗೋಣ ಅಂತ. ತುಂಬ ಹೊತ್ತು ವೇಟ್ ಮಾಡಿ ಅಲ್ಲೇ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಕೂಡ ಆಯಿತು. ನಾನು ಮತ್ತು ನನ್ನ ಹಸ್ಬೆಂಡು ಚೆನ್ನಾಗಿ ಟೈಮ್ನ ಕಳೆದ್ವಿ. ಹಾಗೆ ಬ್ಯೂಟಿಫುಲ್ ಆದಂತಹ ಸನ್ಸೆಟ್ ಆಗೋಕ್ಕೆ ರೆಡಿ ಆಗ್ತಾ ಇದೆ. ವಾತಾವರಣ ಹೇಗಾಯಿತು ಅಂತಂದರೆ, ನಾವು ಮಧ್ಯಾಹ್ನ ಬಂದಾಗ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು, ಸ್ವಲ್ಪ ಶೆಕೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಲೇಟರ್ ಯಾವಾಗ ಒಂದು 4 ಗಂಟೆ ಆಯಿತು ನೋಡಿ, ಆವಾಗ ಚೆನ್ನಾಗಿರುವಂಥ ಒಂದು ತಣ್ಣನೆ ಗಾಳಿ ಬೀಸೋಕ್ಕೆ ಸ್ಟಾರ್ಟ್ ಆಯಿತು. ಆ ಫೀಲೇ ಬೇರೆ. ಈ ಪಕ್ಷಿಗಳೆಲ್ಲ ಹಾರ ತೋರಿಸಿದ್ನಲ್ಲ, ಸೊ ಅದೆಲ್ಲ 4 ಗಂಟೆ ಮೇಲೆ ಸ್ಟಾರ್ಟ್ ಆಗಿದ್ದಂಥದ್ದು. ಅಲ್ಲಿ ತನಕ ಆ ಥರ ಏನು ನಮಗೆ ಪ್ಲೇಸ್ನ ಜಸ್ಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ಅಷ್ಟೇ. ಬಟ್ ಆ ಫೀಲ್ ಮಾಡೋದು ಸ್ಟಾರ್ಟ್ ಆಗಿದ್ದು 4 ಗಂಟೆ ಮೇಲೆ. ಸೊ ನೋಡ್ತಾ ಇರಬಹುದು ಸೂರ್ಯ ಮುಳುಗೋಕೆ ರೆಡಿ ಆಗಿದ್ದಾನೆ. ಆಕಾಶ ನೋಡಿ, ಆ ರೇಸ್ ನೋಡಿ, ಆ ನೀರಲ್ಲಿ ಸೂರ್ಯನ ಬಿಂಬನ ನೋಡ್ತಾ ಇರ್ಬೋದು. ಓ ಮೈ ಗಾಡ್, ಅಮೇಝಿಂಗ್ ಆಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಾನು ಒಂದಿಷ್ಟು ವಿಡಿಯೋಸ್, ಫೋಟೋಸ್ ಎಲ್ಲ ತಕ್ಕೊಂಡೆ. ಹಾಗೆ ನನ್ನ ಹಸ್ಬೆಂಡು ಕೂಡ ತಗೊಂಡ್ರು. ಹಾಗೆ ಫಿಶಿಂಗ್ ಮಾಡ್ತಾ ಇರೋರೆಲ್ಲ ಒಂದಿಷ್ಟು ಫಿಶ್ಗಳನ್ನು ತುಂಬಿಸ್ಕೊಂಡು ಬಕೆಟಲ್ಲಿ, ಬಾಕ್ಸ್ಗಳಲ್ಲಿ ಹಾಕ್ಕೊಂಡು ಹೋಗ್ತಾಯಿದ್ರು. ಸೊ ಅವತ್ತಿನ ದಿನ ತುಂಬಾ ಚೆನ್ನಾಗಿ ಕಳೆದ್ವಿ ಅಂತ ಅನ್ನಿಸ್ತು. ಸೊ ಯಾವುದೇ ಹೊಟ್ಟೆ ಹಸಿವು ಆ ಥರ ಏನಿಲ್ಲ. ಸ್ವಲ್ಪ ಆರೆಂಜ್ ತೊಗೊಂಡೋಗಿದ್ವಿ ಹಣ್ಣು ತಿನ್ನೋಕ್ಕೆ, ಮತ್ತು ಅಲ್ಲೇ ಊಟನ ಮಾಡಿರೋ ಕಾರಣ ಅಷ್ಟೇನು ಹೊಟ್ಟೆ ಹಸಿವು ಆಗಲಿಲ್ಲ ನಮಗೆ. ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಕೆಂಪಗೆ ಕಾಣಿಸ್ತಾ ಇದ್ದಾನೆ. ಸೂರ್ಯ ಬಂದು ಅವತ್ತಿನ ಡ್ಯೂಟಿನ ಮುಗಿಸ್ಕೊಂಡು ಹೋಗ್ತಾ ಇದ್ದಾನೆ. ಸೊ ನಾವು ಅವ್ರಿಗೆ
ಬಾಯ್ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ಅವತ್ತಿನ ದಿನ. ಹೋಲ್ ಡೇ ಆಲ್ಮೋಸ್ಟ್ ಹೋಲ್ ಡೇ ನಾವು ಇಲ್ಲೇ ಸ್ಪೆಂಡ್ ಮಾಡಿದ್ವಿ ಅಂತ ಅನ್ನಿಸ್ತು. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.